ಕೇಂದ್ರೀಯ ಮೀನುಗಾರಿಕಾ ಸಂಶೋಧನಾ ಕೇಂದ್ರದ ವತಿಯಿಂದ ಪರಿಷ್ಠ ಜಾತಿ ಉಪಯೋಜನೆಯಡಿಯಲ್ಲಿ ಮೀನು ಕೊಯ್ಲು ಹಾಗೂ ಪಂಜರು ಮೀನು ಕೃಷಿ ಯೋಜನೆಯು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಡಗಣಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಮೀನು ಕೊಯ್ಲು ಹಾಗೂ ಪಂಜರು ಮೀನು ಕೃಷಿ ಯೋಜನೆಯು ಮೀನುಗಾರರಿಗೆ ಹಾಗೂ ಪರಿಶಿಷ್ಟ ವರ್ಗದವರ ಜೀವನೋಪಾಯಕ್ಕೆ ಅನುಕೂಲವಾಗಿದೆ. ಪರಿಶಿಷ್ಟ ಸಮುದಾಯದವರು ಮೀನುಗಾರಿಕೆ ಕಲಿತು ಮುಖ್ಯವಾಹಿನಿಗೆ ಬರುವುದು ಹಾಗೂ ಮತ್ಸ್ಯಕ್ಷಾಮದಂತಹ ತೊಂದರೆಗಳನ್ನು ನಿವಾರಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ಫಲಾನುಭವಿಗಳು ಈ ಯೋಜನೆಯ ಲಾಭ ಪಡೆದು ಶರಾವತಿ ಹಿನ್ನೀರು ಪ್ರದೇಶದಲ್ಲಿ ಪಂಜರು ಮೀನು ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ. ದೂರದರ್ಶನದೊಂದಿಗೆ ಮೀನುಗಾರ ಶಿವಾನಂದ ಹರಿಕಂತ್ರ ಕಾರವಾರ ಪ್ರಾದೇಶಿಕ ಮೀನುಗಾರಿಕಾ ಕೇಂದ್ರದಿಂದ ತರಬೇತಿ ಪಡೆದು ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಕಳೆದ 7 ವರ್ಷಗಳಿಂದ ಪಂಜರು ಮೀನು ಕೃಷಿ ಮಾಡುತ್ತಿರುವುದಾಗಿ ತಿಳಿಸಿದರು. 60% ಅಂತ ಇರುತ್ತೆ. ಆ 60% ಸಬ್ಸಿಡಿ ತಗೊಂಡು ನಾವು ಅದನ್ನು ಮಾಡಿ ಅದರಿಂದನೇ ಸಕ್ಸಸ್ ಕಂಡಿರೋದು. ಫಸ್ಟ್ ಟೈಮ್ ಸಿಬಾಸ್, ಆಮೇಲೆ ಪಂಪೇನ ಹಾಕಿದ್ವಿ, ಪಂಪೇನ ಸ್ವಲ್ಪ ಫ್ಲಾಪ್ ಆಯಿತು. ಆಮೇಲೆ ಇದು ಗ್ರೀನ್ ಮಸ್ಲ್ ಹಾಕಿದ್ವಿ, ಅದು ಚೆನ್ನಾಗಾಗಿತ್ತು. ಆಮೇಲೆ ಮತ್ತೆ ನೆಕ್ಸ್ಟ್ ಪಂಪೇನ ಮಾಡಿದ್ವಿ, ಅದು ಚೆನ್ನಾಗಾಗಿತ್ತು. ಮತ್ತೋರ್ವ ಮೀನುಗಾರ ಪ್ರಕಾಶ ಹರಿಕಂತ್ರ ಪಂಜರು ಮೀನಿಗೆ ಗೋವಾದಲ್ಲಿ ಉತ್ತಮ ಬೇಡಿಕೆ ಇದೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆ ಇರುವುದರಿಂದ 500 ರೂಪಾಯಿಗಳಿಂದ 550 ರೂಪಾಯಿಗಳವರೆಗೆ ಮೀನು ಮಾರಾಟವಾಗುತ್ತಿದ್ದು ಉತ್ತಮ ಲಾಭದಾಯಕವಾಗಿದೆ ಎಂದರು. ಮೂಲನ ಬೇರೆ ಥರ ಮಾಡ್ಕೊಳ್ತಾ ಇದ್ದೇವೆ. ಎಜ್ ಕಲ್ಚರ್ ಮಾಡೋದ್ರಿಂದ ತುಂಬ ಆದಾಯ ಇದೆ. ನಾವು ಅದು ಶ್ರಮಪಟ್ಟು ಮಾಡಿದರೆ ಇನ್ನೂ ಆದಾಯ ಮೇಲೆ ಮತ್ತು ಪ್ರತಿ ವರ್ಷನೂ ಆದಾಯ ಮಾಡ್ಕೊಳ್ತಾ ಹೋಗ್ಬೋದು. ಇದರಲ್ಲಿ ತುಂಬ ಬೆನಿಫಿಟ್ ಇದೆ. ಫಿಶರ್ಮ್ಯಾನ್ಗೂ ತುಂಬ ಬೆನಿಫಿಟ್ ಆಗುತ್ತೆ ಮುಂದೆ. ವ್ಯಾಪಾರಿ ಅತಿಕ ಕುರುಡಿ ಮೀನು ಹೆಚ್ಚು ರುಚಿಕರವಾಗಿರುವುದರಿಂದ ಗೋವಾ ಮತ್ತು ಮಂಗಳೂರಿನಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಎಂದರು. ಕ್ರಿಸ್ಮಸ್ ಸಲುವಾಗಿ ಸ್ವಲ್ಪ ರೇಟ್ ಐತಿ, ಅದಕ್ಕಾಗಿ ಮೀನಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಗೋವಾನಲ್ಲಿ ಮತ್ತು ಮ್ಯಾಂಗ್ಳೂರದಲ್ಲಿ. ಅದಕ್ಕಾಗಿ ಇದು ಮೀನು ಒಳ್ಳೆ ಅದೇ, ರುಚಿ ಅದೇ. ಸಮುದ್ರ ಮೀನುಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಕಾಳಿದಾಸ ಮೀನುಗಳ ಉತ್ಪನ್ನ ಹೆಚ್ಚಳಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಕರಾವಳಿ ಪ್ರದೇಶದಲ್ಲಿ ಪಂಜರು ಮೀನು ಕೃಷಿ ಮತ್ತು ಸಮುದ್ರ ಮೀನು ಕೃಷಿಯನ್ನು ಉತ್ತೇಜಿಸಿ ಜನರ ಜೀವನೋಪಾಯಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. Focus is on the increase in the fish production in the using the aquaculture production systems like cage culture activities.